ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ಜೀವನದಲ್ಲಿ ಈಗ ಆರಂಭವಾಗುತ್ತಿರುವ ಈ ಸಮಯ ತುಂಬ ವಿಶೇಷ. ಬಹುಕಾಲದಿಂದ ನೀವು ಕಾಯುತ್ತಿದ್ದ ಫಲಗಳು ಈಗ ನಿಧಾನವಾಗಿ ನಿಮ್ಮ ಕಡೆಗೆ ಬರ್ತಾ ಇವೆ. ಆದರೆ ಇದರ ಜೊತೆಗೆ ಕೆಲವು ಪರೀಕ್ಷೆಗಳು ಕೂಡ ನಿಮ್ಮ ಜೀವನದಲ್ಲಿ ಎದುರಾಗ್ತಾ ಇವೆ. ನೀವು ಶಾಂತ ಸ್ವಭಾವದವರು, ಎಲ್ಲವನ್ನು ಕೂಡ ಸಹನೆಯಿಂದ ಎದುರಿಸುವ ಗುಣ ಹೊಂದಿದ್ದೀರಿ. ಆದರೆ ಈ ಸಮಯದಲ್ಲಿ ನಿಮ್ಮ ಸಹನೆಯನ್ನು ಪರೀಕ್ಷೆ ಮಾಡುವ ಘಟನೆಗಳು ಕೂಡ ನಡಿಬಹುದು. ಆದ್ದರಿಂದ ನೀವು ಮನಸ್ಸನ್ನು ದೃಢವಾಗಿಟ್ಕೊಳ್ಬೇಕು. ನೀವು ನಂಬಿದ ಕೆಲವರು ನಿಮ್ಮನ್ನು ನಿರಾಸೆ ಪಡಿಸುವ ಸಾಧ್ಯತೆ ಕೂಡ ಇರುತ್ತೆ. ವಿಶೇಷವಾಗಿ ಆಪ್ತ ಸ್ನೇಹಿತರು ಅಥವಾ ಸಂಬಂಧಿಕರಿಂದಲೇ ಕೆಲವು ನೋವುಗಳು ಎದುರಾಗಬಹುದು. ಎಲ್ಲರ ಮೇಲೂ ಅತಿಯಾದ ನಂಬಿಕೆ ಇಡೋದು ಈಗ ನಿಮಗೆ ಹಾನಿಕಾರಕ ಆಗಿರಬಹುದು. ಆದ್ದರಿಂದ ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಎಲ್ಲರ ಜೊತೆ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಗುಟ್ಟನ್ನು ನಿಮ್ಮೊಳಗೆ ಇಟ್ಟುಕೊಳ್ಳಿ. ನೀವು ಮೌನವಾಗಿ ಕೆಲಸ ಮಾಡಿದರೆ ಹೆಚ್ಚು ಯಶಸ್ಸನ್ನು ಪಡಿತೀರಾ. ಹಣಕಾಸಿನ ವಿಷಯದಲ್ಲಿ ಈ ಸಮಯ ಮಿಶ್ರ ಫಲವನ್ನು ಕೊಡುತ್ತೆ. ಕೆಲವರಿಗೆ ಅಚಾನಕ್ ಹಣದ ಲಾಭ ದೊರೆಯಬಹುದು, ಆದರೆ ಅದೇ ಸಮಯದಲ್ಲಿ ದೊಡ್ಡ ಖರ್ಚುಗಳು ಕೂಡ ಎದುರಾಗಬಹುದು. ಮನೆ, ಜಮೀನು ಅಥವಾ ವಾಹನ ಸಂಬಂಧಿಸಿದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ಚೆನ್ನಾಗಿ ಯೋಚನೆ ಮಾಡಿ. ಯಾರಿಗಾದರೂ ಹಣ ಹೂಡಿಕೆ ಮಾಡಬೇಕಾದ್ರೆ ಅಥವಾ ಸಾಲ ನೀಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಇರಿ. ಉದ್ಯೋಗದಲ್ಲಿರುವವರಿಗೆ ಈ ಸಮಯದಲ್ಲಿ ಒತ್ತಡ ಅನ್ನೋದು ಹೆಚ್ಚಾಗಬಹುದು. ನಿಮ್ಮ ಮೇಲೆ ಹೆಚ್ಚಿನ ಹೊಣೆಗಾರಿಕೆ ಬರುವ ಸಾಧ್ಯತೆ ಇದೆ. ಆದರೆ ನೀವು ಮಾಡಿದ ಪರಿಶ್ರಮಕ್ಕೆ ತಕ್ಕ ಫಲ ಕೂಡ ಸಿಗುತ್ತೆ. ನಿಮ್ಮ ಹಿರಿಯರೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಿ. ವ್ಯವಹಾರದಲ್ಲಿರುವವರು ಹೊಸ ಅವಕಾಶಗಳನ್ನು ಪಡಿಬಹುದು, ಆದರೆ ಪಾಲುದಾರರ ಮೇಲೆ ಅತಿಯಾದ ನಂಬಿಕೆ ಇಡೋದು ಅಪಾಯಕಾರಿ ಆಗಿರುತ್ತೆ. ಪ್ರೇಮ ಮತ್ತು ಕುಟುಂಬ ಜೀವನದಲ್ಲಿ ಕೆಲವೊಂದು ಗೊಂದಲಗಳು ಅನ್ನೋದು ಕಾಣಿಸಬಹುದು. ಸಣ್ಣ ವಿಷಯಗಳಿಂದ ದೊಡ್ಡ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇರುತ್ತೆ. ಆದ್ದರಿಂದ ನಿಮ್ಮ ಮಾತುಗಳಲ್ಲಿ ಮೃದುವಾಗಿರಿ. ನಿಮ್ಮ ಸಂಗಾತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಕುಟುಂಬದಲ್ಲಿ ಶಾಂತಿ ಕಾಪಾಡಿಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ಆರೋಗ್ಯದ ವಿಷಯದಲ್ಲಿ ಕಂಠ, ಹೊಟ್ಟೆ ಮತ್ತು ದೇಹದ ದಣಿವು ಸಂಬಂಧಿಸಿದ ಸಮಸ್ಯೆಗಳನ್ನೋದು ಕಾಣಿಸಬಹುದು. ಆದ್ದರಿಂದ ನಿಮ್ಮ ಆಹಾರ ಪದ್ಧತಿಯಲ್ಲಿ ನಿಯಂತ್ರಣ ಇರಲಿ. ಸ್ವಲ್ಪ ವ್ಯಾಯಾಮ ಮತ್ತು ಧ್ಯಾನ ನಿಮ್ಮ ಆರೋಗ್ಯವನ್ನು ಉತ್ತಮಗೊಳಿಸುತ್ತೆ. ಈಗ ನಿಮಗೆ ಒಂದು ಶಕ್ತಿಶಾಲಿ ಪರಿಹಾರ ಹೇಳ್ತೇನೆ. ಶುಕ್ರವಾರದಂದು ಲಕ್ಷ್ಮೀ ದೇವಿಗೆ ಪೂಜೆ ಮಾಡಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಮಂತ್ರವನ್ನು ಜಪಿಸಿ. ಇದು ನಿಮ್ಮ ಧನ ಧಾನ್ಯ ಭಾಗ್ಯವನ್ನು ಹೆಚ್ಚಿಸುತ್ತೆ. ಇನ್ನೊಂದು ಪರಿಹಾರ ಅಂತಂದರೆ ಗೋವುಗಳಿಗೆ ಹಸಿರು ಆಹಾರ ನೀಡೋದು. ಇದು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ವಿದ್ಯಾರ್ಥಿಗಳಿಗೆ ಈ ಸಮಯ ಉತ್ತಮವಾಗಿದೆ. ಅವರು ಹೆಚ್ಚು ಗಮನದಿಂದ ಓದಿದರೆ ಉತ್ತಮ ಫಲ ಅನ್ನೋದು ಪಡಿತಾರೆ. ಕೆಲವರಿಗೆ ವಿದೇಶ ಅವಕಾಶಗಳು ಕೂಡ ಬರಬಹುದು, ಆದರೆ ಆಲಸ್ಯವನ್ನು ಬಿಟ್ಟು ಶ್ರಮಪಟ್ಟು ಕೆಲಸ ಮಾಡಬೇಕು. ಒಟ್ಟಾರೆ ವೃಷಭ ರಾಶಿಯವರಿಗೆ ಈ ಸಮಯ ಅವಕಾಶ ಮತ್ತು ಸವಾಲುಗಳ ಮಿಶ್ರಣ ಆಗಿದೆ. ನೀವು ತಾಳ್ಮೆ, ಜಾಗ್ರತೆ ಮತ್ತು ಬುದ್ಧಿವಂತಿಕೆಯಿಂದ ನಡೆದುಕೊಂಡ್ರೆ ನಿಮ್ಮ ಜೀವನದಲ್ಲಿ ದೊಡ್ಡ ಯಶಸ್ಸು ಅನ್ನೋದು ಖಚಿತ. ದೇವರ ಆಶೀರ್ವಾದ ನಿಮ್ಮ ಮೇಲೆ ಇದೆ. ನಿಮ್ಮ ಶ್ರಮವೇ ನಿಮ್ಮ ಭಾಗ್ಯವನ್ನು ಬದಲಾಯಿಸುತ್ತೆ. ನಿಮಗೆ ವಿಡಿಯೋ ಇಷ್ಟ ಆಯ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.